मलंग सी रातें सुरंग सी बागी उड़ान। ಹಾಯ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ ಅಂತ ಈ ಒಂದು ವಿಡಿಯೋನ ಮಾರ್ನಿಂಗಿನಲ್ಲಿ ಶುರು ಮಾಡ್ತಿದ್ವಿ. ಇವತ್ತು ನಾವು ಅವರು ಅಕ್ಷಯ್ ಅವರು ನಮ್ಮ ಗೈಡು. ಇಲ್ಲಿ ನಮ್ಮ ಉತ್ತಯ್ಯ ಇದ್ದಾರೆ, ಅಲ್ಲಿ ನಮ್ಮ ಮಲಮ್ಮ ಅವರಿದ್ದಾರೆ. ಮಾತಾಡ್ಸೋಣ ಬನ್ನಿ. ಮಲಮ್ಮ ಅವರೇ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಹೇಳಿ. ಇಲ್ಲಿ ನಮ್ಮ ಉತ್ತಯ್ಯ ಅವರಿದ್ದಾರೆ. ಉತ್ತಯ್ಯ ಅವರ ಈ ಕಡೆ ಇಲ್ಲಿ ನಮ್ಮ ರಾಣಿ ಇದ್ದಾರೆ. ಶಿವಗಂಗಾ ಬೆಟ್ಟಕ್ಕೆ मेरा जी आए आए दिलाई मेरा जी आए आए। फलसफा कंधे पे मेरा बस्ता चला मैं जहाँ ले चला मुझे रास्ता बूंदों पे नहीं बूंदों के समंदर। ಎಲ್ಲರಿಗೂ ಇವತ್ತು ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದಿದ್ದೀವಿ. ಅರೌಂಡ್ 45 ಕಿಲೋಮೀಟರ್ಸ್ ಫ್ರಮ್ ಕಾಲೇಜ್ ಆಗಿತ್ತು. ಮತ್ತು ತನು ಮತ್ತು ಮೈತ್ರಿ ರಮ್ಯಾ ಇದ್ದಾರೆ. ಇದು ಬಂದು ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಕುಟೆ ವಿತ್ ದೇವಸ್ಥಾನ, ಶಿವ ದೇವಸ್ಥಾನ ಇದೆ ಮೇಲ್ಗಡೆ. ಸೊ ಟ್ರೆಕ್ ಮಾಡ್ತಾ ಮೇಲೆ ಹತ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ? ಬಿಸಿಲು ಬೇರೆ ಇದೆ, ಎಕ್ಸೈಟ್ಮೆಂಟ್ ಇದೆ. ಹತ್ತೋಣ, ಹಾಗೆ ಬನ್ನಿ ಹೋಗೋಣ. ಮತ್ತು ಬೆಟ್ಟ ಹತ್ಬೇಕಾದ್ರೆ ಮೇಜರ್ ಸಜೆಷನ್ ಏನಂದರೆ ಆದಷ್ಟು ಕಡಿಮೆ ಲಗೇಜ್ ತೊಗೊಂಡೋಗ್ರಿ. ವಾಟರ್ ಬಾಟ್ಲು ಬಿಟ್ಟು ಬೇರೆ ಏನೂ ತೊಗೊಂಡೋಗ್ಬೇಡಿ. ಸ್ನ್ಯಾಕ್ಸ್ ಅಂತೂ ಇದ್ದರೆ ಅಂತೂ ಮಂಗಗಳಂತೂ ಇಡೀ ಬ್ಯಾಗ್ ಸೆಕ್ಯೂರಿಟಿ ಚೆಕ್ ಮಾಡ್ದಂಗೆ ಪೂರ್ತಿ ಚೆಕ್ ಮಾಡುತ್ತೆ. मलंग सी रातें सुरंग सी बागी उड़ान पे ही ना जाने क्यों। ನೋಡ್ತಾ ಇರ್ಬೋದು, ಆ ಮಂಗ ಅಂತೂ ತೀರಾನೇ ತಲೆ ತಿಂದ್ಬಿಡ್ತು. ಯಾಕಂದರೆ ಉತ್ತಯ್ಯ ಅಂತೂ ಎರಡೆರಡು ಸಲ ಹೋಗಿ ಬ್ಯಾಗೆಲ್ಲ ಇಟ್ಟು ಬರಂಗೆ ಆಗ್ಬಿಡ್ತು ಅಂಗಡೀಲಿ. ಹೇಗೆ ಚೆಕ್ ಮಾಡ್ತಿದೆ ನೋಡಿ ಮಂಗ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇವಾಗ ಹೊಸದಾಗಿ ಬೇರೆ ಆಗಿತ್ತು, ಮೋದಿಯವ್ರು ಬೇರೆ ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡಿರೋ ದೇವಸ್ಥಾನ. ಅಲ್ಲಿ ಹೋಗಿ ಕೂಡ ಹೊಸದೆಲ್ಲ ಚೆನ್ನಾಗಿತ್ತು, ಒಂದೊಳ್ಳೆ ಆ್ಯಂಬಿಯನ್ಸ್ ಇತ್ತು. ಫ್ರೆಂಡ್ಸ್ ಒಟ್ಟಿಗೆ, ಅದು ನಮ್ಮ GPB ಮೇಟ್ ಹೊತ್ತಿಗೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಸೊ ಹೀಗೆ ವಿಡಿಯೋಸ್ ನೋಡ್ತಾ ಇರಿ. JK ಮಲ್ನಾಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.